ಇವತ್ತು ಬ್ಲ್ಯಾಕ್ ಐ ಪೀಸ್ ಆ್ಯಂಡ್ ಬಾಟಲ್ ಗ್ರೌಂಡ್ ಗ್ರೇವಿ ರೆಸಿಪಿ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಮತ್ತು ಸಾಂಬಾರು ಪುಡಿನ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಸ್ಟವ್ನ ಆನ್ ಮಾಡಿ ಪಾತ್ರೆಯನ್ನು ಇಟ್ಟು ಪಾತ್ರೆಯನ್ನು ಚೆನ್ನಾಗಿ ಒರೆಸ್ತಾ ಇದ್ದೀನಿ. ಈಗ ನಾನು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾಯ್ದಿದೆ. ಈಗ ನಾನು 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಈಗ ಚೆನ್ನಾಗಿ ಚಟಪಟ ಅಂತ ಸಿಡಿತಾ ಇದೆ. ಇದ್ರ ಜೊತೆಗೆ ನಾನು ಅರ್ಧ ಟೀ ಸ್ಪೂನ್ ಜೀರಿಗೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿರೋ ಶುಂಠಿ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಅದಾದಮೇಲೆ ಕರಿಬೇವು ಸ್ವಲ್ಪ, 3 ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ. ಫ್ರೈ ಆಗಿದೆ. ಈಗ ನಾನು ಅದಕ್ಕೆ ಕಟ್ ಮಾಡಿರುವಂತಹ ಅರ್ಧ kg ಬಾಟಲ್ ಗ್ರೌಂಡ್ ಪೀಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದನ್ನೀಗ ಸ್ವಲ್ಪ ತಿರುಗಿಸ್ತಾ ಇದ್ದೀನಿ. ನಾನು ಒಂದು 100 ಗ್ರಾಮ್ ಆಗಷ್ಟು ಬ್ಲ್ಯಾಕ್ ಐ ಪೀಸ್ನ ನೆನೆಸಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಸ್ವಲ್ಪ ಇಂಗನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದು 2 ನಿಮಿಷ ಆದಮೇಲೆ ನಾನು ಇದಕ್ಕೆ 3 ರಿಂದ 4 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ಇದನ್ನು ಒಂದು 2 ನಿಮಿಷ ಬೇಯಲಿಕ್ಕೆ ಮುಚ್ಚಿಡ್ತಾ ಇದ್ದೀನಿ. ಎರಡು ನಿಮಿಷ ಆಗಿದೆ. ಮುಚ್ಚನ ತೆಗೆದು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲೇ ರುಬ್ಬಿಟ್ಟಿರುವಂಥ ತೆಂಗಿನಕಾಯಿ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ. ಸಾಂಬಾರು ಪುಡಿ ಮತ್ತು ತೆಂಗಿನಕಾಯಿ ಹಾಕಿ ರುಬ್ಬಿಟ್ಟಿದ್ದಂಥ ಪೇಸ್ಟ್ ಇದು. ಇದನ್ನು ಸೇರಿಸಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಚೆನ್ನಾಗಿ ಮಿಕ್ಸ್ ಆಯಿತು. ಇದನ್ನೀಗ 2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಅದಕ್ಕೋಸ್ಕರ ಒಂದು ತಟ್ಟೆನ ಮುಚ್ಚಿ ನಾನು ಮೇಲೆ 1 ಲೋಟ ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಎರಡು ನಿಮಿಷ ಆಗಿದೆ. ಮೇಲೆ ತಟ್ಟೆಯಲ್ಲಿ ನೀರು ಬಿಸಿಯಾಗಿದೆ. ಈಗ ಅದನ್ನು ಗ್ರೇವಿಗೆ ಸೇರಿಸ್ತಾ ಇದ್ದೀನಿ. ಈಗ ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದ್ದಾಯಿತು. ನಾನೀಗ ಮತ್ತೆ ತಟ್ಟೆನ ಮುಚ್ಚಿ 2 ನಿಮಿಷ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಈಗ ಮತ್ತೆ ನಾನು ತಟ್ಟೆ ಮೇಲೆ 1 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಎರಡು ನಿಮಿಷ ಆಯಿತು. ತಟ್ಟೆಯಲ್ಲಿರೋ ನೀರನ್ನ ತೆಗೆದು ಗ್ರೇವಿಗೆ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತಟ್ಟೆನ ಮುಚ್ಚಿ ಮತ್ತೆ 2 ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ನಾನು ನಿಧಾನವಾಗಿ ಗ್ರೇವಿಗೆ ನೀರನ್ನ ಸೇರಿಸೋದ್ರಿಂದ ತರಕಾರಿ ಮತ್ತು ಕಾಳುಗಳಿಗೆ ಉಪ್ಪು, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. 2 ನಿಮಿಷ ಆಯಿತು. ತಟ್ಟೆನ ತೆಗೆದು ಮತ್ತೆ ನಾನು ತಿರುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಂದು 2 ನಿಮಿಷ ಬೇಯಲಿಕ್ಕೆ ಬಿಟ್ಟು ಈಗ ತಿರುಗಿಸಿ ಸರ್ವ್ ಮಾಡ್ತೀನಿ. ಗ್ರೇವಿ ರೆಡಿ ಇದೆ. ನಾನು ಸರ್ವ್ ಮಾಡಿದ್ದೀನಿ. ಇದನ್ನು ನಮ್ಮ ಮಗಳಿಗೆ ಕೊಟ್ಟಿದ್ದೀನಿ. ತಿಂತಾಳೆ, ಟೇಸ್ಟ್ ಹೇಳ್ತಾಳೆ. ಕೊನೆಯವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್